ಎಲ್ರಿಗೂ ನಮಸ್ಕಾರ. ಮೊನ್ನೆ ತಾನೇ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ನಮ್ಮ ಡಿ ಕೆ ಶಿವಕುಮಾರನವರು ಆಯ್ಕೆ ಆಗವ್ರೆ. ಮುಖ್ಯಮಂತ್ರಿ ಆದಂಥ ಮೊದಲನೇ ದಿನ ಒಂದಷ್ಟು ಘೋಷಣೆಗಳು ಮಾಡವ್ರೆ. ಅದೇನಪ್ಪ ಅಂತಂದರೆ, ಮೊದಲನೇದು, ಇಡೀ ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ 10 ಲಕ್ಷ ದುಡ್ಡನ್ನು ಸರ್ಕಾರದಿಂದ ಕೊಡುವಂಥದ್ದು. ಆ ಸಂಘಕ್ಕೆ 250ರಿಂದ 300 ಜನ ಹುಡುಗರು ಇರಬೇಕು. ಅಂಥದ್ದೊಂದು ಸಂಘ ಮಾಡಿ ಕ್ರಿಕೆಟು, ವಾಲಿಬಾಲು ಅಥವಾ ಕಬಡ್ಡಿ ಈ ಥರದ್ದು ಜಾನಪದ ಕಲೆ ಇರ್ಬೋದು, ನಾಟಕ ಇರ್ಬೋದು, ಅಥವಾ ಕುಣಿತ, ದೊಡ್ಡನೇ ವರ್ಷ, ಕತ್ತಿ ವರ್ಷ ಎಲ್ಲದಕ್ಕೂ ಕೂಡ ಬಳಸ್ಕೋ ಥರಕ್ಕೆ ಒಂದು 10 ಲಕ್ಷ ಅಮೌಂಟ್ನ ಪ್ರತಿ ಗ್ರಾಮ ಪಂಚಾಯತಿಗೆ ರಾಜ್ಯ ಸರ್ಕಾರ ಕೊಡೋ ಥರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಅನೌನ್ಸ್ ಮಾಡವ್ರೆ. ಈ ಒಂದು ಏನು ಅನೌನ್ಸ್ಮೆಂಟ್ ಅದೇ ಪ್ರತಿ ಗ್ರಾಮ ಪಂಚಾಯತಿಗೆ 10 ಲಕ್ಷ ಕೊಡುವಂಥದ್ದು ತುಂಬ ಒಳ್ಳೆ ಅದ್ಭುತವಾದ ವಿಚಾರ. ಯಾಕೆಂತಂದರೆ ಈ ಥರದ್ದು ಬೇಕು. ಎಲ್ಲೆಲ್ಲೋ ಸರ್ಕಾರ ದುಡ್ಡು ಪೋಲಾಯ್ತಿರುತ್ತೆ, ಅಂಥದ್ರಲ್ಲಿ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ 10 ಲಕ್ಷ ದುಡ್ಡು ಕೊಡ್ತೀವಿ, ಅದನ್ನು ಯುವಕರು ಜನಗಳು ಬಳಸ್ಕೊಳ್ಳಿ ಅನ್ನೋದಿದೆಯಲ್ಲ, ಇದು ಸಾಕಷ್ಟು ವರ್ಷಗಳ ಹಿಂದೆನೇ ಬರಬೇಕಿತ್ತು ಈ ಥರದ್ದೊಂದು ಯೋಜನೆ. ಲೇಟ್ ಆದ್ರೂ ಕೂಡ ಲೇಟೆಸ್ಟಾಗಿ ಬಂದದೆ. 10 ಲಕ್ಷ ಅಮೌಂಟ್ ಅದೇನು ಕಮ್ಮಿ ಅಮೌಂಟ್ ಅಲ್ಲ, ಒಳ್ಳೆ ಅಮೌಂಟೇ ಅದು. ಹಂಗಾಗಿ ಡಿ ಕೆ ಶಿವಕುಮಾರಣ್ಣ ನಿನಗೆ ಇಲ್ಲಿಂದಲೇ ಒಂದು ಆ್ಯಡ್ಸ್ ಹಾಕು. ಎರಡನೇದು ಏನಪ್ಪ ಅಂತಂದರೆ, ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳೇನವ್ರೆ, ಮೊದಲು ಹೆಣ್ಮಕ್ಳಿಗೆ ಮಾತ್ರ ಪಾಸು ಫ್ರೀ ಇತ್ತು, ಆದರೆ ಇವಾಗ ಗಂಡು ಮಕ್ಳಿಗೂ ಕೂಡ ಪಾಸ್ ಫ್ರೀ ಮಾಡವ್ರೆ. ಇದು ತುಂಬ ಒಳ್ಳೆಯ ಒಂದು ಘೋಷಣೆ. ಯಾಕೆ ಅಂತಂದರೆ, ಸಾಕಷ್ಟು ಜನ ಹುಡುಗರಿಗೆ ಫೀಸ್ ಕಟ್ಟೋದು ಹೆಂಗೆ, ಬಟ್ಟೆ ಬರಿ ತಗೊಳ್ಳೋದು ಹೆಂಗೆ, ಎಕ್ಸ್ಟ್ರಾ ಫೀಸ್ ಕಟ್ಟೋದು ಹೆಂಗೆ, ಜೊತೆಗೆ ಇನ್ನಿತರ ಅಡಿಷನಲ್ ಖರ್ಚುಗಳಿರ್ತವೆ, ಅದನ್ನೇ ಯಾವ ರೀತಿ ಮಾಡೋದು ಅನ್ನೋದೇ ಇರುತ್ತೆ. ಅದ್ರ ಜೊತೆಗೆ ಈ ಬಸ್ ಪಾಸ್ ಅನ್ನುವಂಥದ್ದು ಒಂದು ಹೊರೆ ಇದ್ದಿತ್ತು, ಬಟ್ ಈಗ ಆ ಹೊರೆನ ಕಮ್ಮಿ ಮಾಡವ್ರೆ. ಇದೂ ತುಂಬ ಒಳ್ಳೆಯ ಯೋಜನೆ, ಖುಷಿ ಅನಿಸುತ್ತೆ. ಇನ್ನು ಮೂರನೇ ಘೋಷಣೆ ಏನಪ್ಪ ಅಂತಂದರೆ, ಬೆಂಗಳೂರು ಇಡೀ ಭಾರತದಲ್ಲೇ ಅತಿ ದೊಡ್ಡ ನಗರಗಳಲ್ಲೂ ಒಂದು, ಅತಿ ಬಿಸಿನೆಸ್ ಆಗುವಂಥ ನಗರ, ಅತಿ ಜನದಟ್ಟಣೆ ಇರುವಂಥ ನಗರ. ಹಂಗಾಗಿ ಅಲ್ಲಿ ರಸ್ತೆಗಳು ಬೇಕು ಅಂತ ಸಾಕಷ್ಟು ವರ್ಷದಿಂದ ಕೂಗಿರೋದ್ರಿಂದ ಆ ರಸ್ತೆಗಳನ್ನ ಸರಿ ಮಾಡೋದಕ್ಕೋಸ್ಕರ ಈಗ ಏನು ಕೊಟ್ಟವ್ರೆ ಆ ಅಮೌಂಟಿನ ಜೊತೆಗೆ ಇನ್ನೂ ಒಂದು 2,000 ಕೋಟಿ ಎಕ್ಸ್ಟ್ರಾ ಅಡಿಷನಲ್ ಆಗಿ ಕೊಡ್ತಿದ್ವಿ. ಇದು ಬರೀ ರಸ್ತೆ ಅಭಿವೃದ್ಧಿಗೆ ಅಂತ ಹೇಳವ್ರೆ. ಈ 2,000 ಕೋಟಿ ಏನು ರಿಲೀಸ್ ಮಾಡಿದಿರಿ, ಇದರಲ್ಲಿ ಒಂದೇ ₹1 ಪೋಲ್ ಆಗದೆ ಇರೋ ನೋಡ್ಕೊಳ್ಳಿ. ಯಾಕೆ ಅಂತಂದರೆ, 2,000 ಕೋಟಿಲಿ 10% ರಾಜಕಾರಣಿಗಳಿಗೆ ಹೋದರೆ 200 ಕೋಟಿ ಹೋಯ್ತಣ. ಅದರಲ್ಲಿ ಇಂಜಿನಿಯರ್ಗಳು, ನಗರಸಭೆ, ಪುರಸಭೆ, ಆ ಸಭೆ, ಈ ಸಭೆ, ಮತ್ತೊಂದು ಮಗದೊಂದು ಯಾವುದೇ ರೀತಿ ಅಲ್ಲಿ ಸೈನ್ ಬೇಕು ಅಥವಾ ಒಂದು ಪರ್ಮಿಷನ್ ಬೇಕು ಅಂತ ಅವ್ರಿಗೆ ಒಂದಿಷ್ಟು ಪರ್ಸೆಂಟೇಜ್ ಅಂತಂದ್ರಣ ಹೆಚ್ಚು ಕಮ್ಮಿ 15-20%, 300-400 ಕೋಟಿ ದುಡ್ಡು ಬರೀ ಈ ಒಂದು 16 ಕುಟುಂಬಗಳು ಮೇಂಟೈನ್ ಮಾಡುವಷ್ಟರಲ್ಲೇ ಹೋಗ್ಬಿಡುತ್ತಣ್ಣ ದುಡ್ಡು. ಒಂದು ರಿಕ್ವೆಸ್ಟ್ ಏನಂತಂದರೆ, ಇಲ್ಲಿ ಯಾರ ಬಾಯಿಗೂ ದುಡ್ಡು ಹಾಕ್ಬೇಡಿ. ಯಾಕೆಂದರೆ 300-400 ಕೋಟಿ ದುಡ್ಡುಗಳನ್ನ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಹೋಬಳಿನ ಯಾವುದೇ ರಸ್ತೆನೂ ಕೂಡ ಉಳ್ಕೊಳ್ಳದೆ ಇರುವಂಗೆ ಅದ್ಭುತವಾಗಿ ರಸ್ತೆಗಳ ನಿರ್ಮಾಣ ಮಾಡ್ಬೋದು ಒಂದು ಹೋಬಳಿನಲ್ಲಿ. ಹಂಗಾಗಿ ಅಷ್ಟು ದುಡ್ಡನ್ನು ಯಾರ್ದೋ ಮನೆಗೆ ಹಾಕ್ಬಿಡ್ಬೇಡಿ. ಅದೊಂದು ತುಂಬ ನೋವಾಗುವಂಥ ಸಂಗತಿ. ಅದೊಂದನ್ನು ಕಂಟ್ರೋಲ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕೊನೆಯದಾಗ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ದೇಶದ ಅತಿ ಶ್ರೀಮಂತ ರಾಜಕಾರಣಿಗಳಲ್ಲಿ ನೀವು ಕೂಡ ಒಬ್ಬ ರಾಜಕಾರಣಿ ಆದವನಿಗೆ ಒಂದು ರಾಜ್ಯದಲ್ಲಿ ಏನೇನೆಲ್ಲ ಹುದ್ದೆ ಸಿಗ್ಬೋದು ಅಂತ ಎಲ್ಲ ಹುದ್ದೆನೂ ನಿಮಗೆ ಸಿಕ್ಕದೆ, ನಿಮ್ಮ ಕನಸು ಕೂಡ ನನಸಾಗದೆ. ಇದಕ್ಕಿಂತ ಜನರಿಂದಾಗಲಿ ದೇವರಿಂದಾಗಲಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಜನರು ದೇವರು ನಿಮ್ಗೆ ಎಲ್ಲವನ್ನು ಕೊಟ್ಟವ್ರೆ. ಆದರೆ ಇಡೀ ರಾಜ್ಯಕ್ಕೆ, ರಾಜ್ಯದ ಜನತೆಗೆ ನೀವೇನು ಕೊಡ್ತೀರಿ ಅನ್ನೋದ್ರ ಮೇಲೆ ಈಗ ನಿಂತಿರುವಂಥ ಒಂದು ಸಮಯ. ನೀವೇ ಯಾವಾಗಲೂ ಹೇಳ್ತಿರ್ತೀರಿ, ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಕೇವಲ ಅವಕಾಶಗಳು ಮಾತ್ರ ಕೊಡ್ತಾನೆ ಅಂತ. ಆದರೆ ನಿಮಗೆ ಒಂದು ಅದ್ಭುತವಾದ ಅವಕಾಶ ಕೊಟ್ಟವನೇ. ಅದನ್ನು ನೀವು ಯಾವ ರೀತಿ ಸದ್ಬಳಕೆ ಮಾಡ್ಕೊತೀರಿ ಅನ್ನೋದು ನಿಮಗೆ ಬಿಟ್ಟಿರುವಂಥದ್ದು. ನಿಮ್ಮ ಯಶಸ್ಸು, ಕೀರ್ತಿ ಇವತ್ತು ನೀವು CM ಹುದ್ದೆ ಮೇಲೆ ಕೂತ್ಕೊಂಡು ಯಾವ ರೀತಿ ಕೆಲಸ ಮಾಡ್ತೀರಿ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ ಅಂತ ಹೇಳ್ತಾ, ಏನಾದರೂ ಮಾಡಿ, ಏನಾದರೂ ಕೊಡಿ, ಸಾಧ್ಯ ಆದಷ್ಟು ಒಳ್ಳೆಯದನ್ನೇ ಕೊಡಿ ಅಂತ ಕೇಳ್ಕೊಳ್ತಾ, ಪ್ರೇಮ್ ಕುಮಾರ್ ನೇರಳೆಕೆರೆ, ಮಂಡ್ಯ. ಎಲ್ರಿಗೂ ನಮಸ್ಕಾರ.